ಯಾಕೋ ಮೂಡೇ ಸರಿ ಇಲ್ಲ. ಮನಸ್ಸು ಒಂಥರ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದೆ. ಯಾಕೋ ಅಳು ಬಂದಂಗೆ ಆಗ್ತಾ ಇದೆ. ಇವತ್ತು ಜೋರಾಗಿ ನಾನು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಡಿ ಕೆ ಅವರು ಪಾಪ ವೇದಿಕೆ ಮೇಲೆ ಜಮೀರನನ್ನು ಕರೀಲೇ ಇಲ್ಲ. ಅರೆ, ಡಿ ಕೆಗಿನ ಸೊಕ್ಕೆ ಜಮೀರಿಗೆ ಬಿದ್ದಿದ್ದೇಕೆ ಕೊಕ್ಕೆ. ಅರೆ ರೇ ರೇ ಅಂತ ನಮ್ಮ ಬಾಂಧವರ ಬಂಧು ಬಡವರ ಸಿಂಧು ಅಂತೆಲ್ಲ ಕರೆಸ್ಕೊಂಡು ಓಡಾಡ್ತಿದ್ದ ಸಿದ್ದರಾಮಯ್ಯ ಆಪ್ತ, ಜೊತೆಗೆ ಸಿದ್ದರಾಮಯ್ಯ 5 ವರ್ಷ CM ಆಗೇ ಆಗಿರ್ತಾರೆ ಅಂತ ಶಪಥ ಮಾಡಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಮಂತ್ರಣ ಕೊಡಲೇ ಇಲ್ಲ. ಪಾಪ ಎಷ್ಟು ನೊಂದ್ಕೊಂಡಿರ್ಬೋದು ನಂತರ ಫ್ಯಾನ್ಸ್ಗಳು. ಅಲ್ಲ, ಅವ್ರಿಗೊಂದು ಕೊಡ್ಬೇಕಿತ್ತಲ್ಲ, ಕೊಡಬೇಕಾಗಿತ್ತು ಯಾವುದೋ ಒಂದು ಹುದ್ದೆ. ಆದರೆ ಅದರ ಒಬ್ಬರು ಹೀಗೆ ಈ ದೃಷ್ಟಿಬೊಟ್ಟು ಅಂತ ಕರೀತಾರಲ್ಲ, ಹಾಗಾಗಿ ಬರೀ ಹಿಂದೂಗಳು ಕ್ರೈಸ್ತರು ಮಾತ್ರ ಇದ್ದರೆ ಹೆಂಗೆ ಅಂತ UT ಖಾದರ್ ಅವ್ರನ್ನ ಒಂಚೂರು ಎಳ್ಕೊಂಡು ಬಂದಿದ್ದಾರೆ. ಕ್ರಿಶ್ಚಿಯನ್ ಇದರಲ್ಲಿ ಜಾರ್ಜ್ ಅವ್ರಿಗೆ ಬೇರೆ ಕೊಟ್ಟಿದ್ದಾರೆ. ಆ್ಯಂಡ್ ಇಂತಿಂಥ ಜಾತಿಯವರು, ಇಂತಿಂಥ ಕ್ಷೇತ್ರದವರು ಅಂತ ಅಲ್ಲಿ ಪೋಸ್ಟ್ಗಳನ್ನ ಈ ಚಾನಲ್ಗಳು ಹಾಕ್ತಾ ಇದ್ದಾವೆ. ಹಾಗಾಗಿ ಹೇಳ್ತಾ ಇರೋದು. ಬಟ್ ನಮ್ಮ ಜಮೀರ್ ಅಣ್ಣಂಗೆ ಈ ಥರ ಮೋಸ ಆಗಿದ್ದು ನಿಮಗೇನು ಅನ್ನಿಸ್ತು? ನನಗಂತೂ ತುಂಬ ಬೇಜಾರಾಯಿತು. ಯಾಕೆಂದರೆ ಅವರು ಪಾದ್ರೇನ್ಪುರ ಗಲಾಟೆ ಮಾಡಿದ್ದ ಪುಂಡ ಪೋಖ್ರಿಗಳ ಪರವಾಗಿ ನಿಂತವರು, DJ ಹಳ್ಳಿ KJ ಹಳ್ಳಿಲಿ ಅದೇ ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಗೊಂಡು ಬರೋಕ್ಕೆ ಹೋದವರ ಪರವಾಗಿ ನಿಂತವರು, ಅವರದೇ ಪಕ್ಷದ ದಲಿತ ಶಾಸಕನ ಮನೆಯನ್ನು ಸುಟ್ಟವರ ಪರವಾಗಿ ನಿಂತವರು. ಅಲ್ಲ, ಆ ಟೈಮಲ್ಲಿ ಇಡೀ ಕಾಂಗ್ರೆಸ್ಸೇ ನಿಂತಿತ್ತು. ಬಟ್ ಈಗ ಯಾರು ಕೂಡ ನಮ್ಮ ಜಮೀರ್ ಅಣ್ಣನ ಪಕ್ಕದಲ್ಲಿ ನಿಲ್ತಾ ಇಲ್ವಲ್ಲ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಈ ಥರದ್ದೊಂದು ಅನ್ಯಾಯ ಜಮೀರ್ ಅವರಿಗೆ ಮಾಡುತ್ತೆ ಅಂತ ಕಾಂಗ್ರೆಸ್ ಕಡೆಯಿಂದ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ಅಂಥ IMA ಜ್ಯುವೆಲ್ಲರ್ಸ್ ಲಫಡ ಆದಾಗಲೂ ಕೂಡ ಎಂಥ ಗಟ್ಟಿಯಾಗಿ ನಿಂತಿತ್ತು ನಮ್ಮ ಜಮೀರ್ ಅಣ್ಣನ ಜೊತೆಗೆ ಕಾಂಗ್ರೆಸ್ಸು. ಆದರೆ ಒಂದು ಮುಖ್ಯಮಂತ್ರಿ ಚೇಂಜ್ ಆಗಿದ್ದಷ್ಟೇ ರೀ. ಜಮೀರ್ ಅಣ್ಣ ಏನು ಇಲ್ಲೇ ಇದ್ದಾರಲ್ವ, ಇಲ್ಲೇ ಜೀವಂತ ಇದ್ದಾರಲ್ವ, ಅವ್ರೇನು ಅನ್ಯಾಯ ಮಾಡಿದ್ರು ಪಕ್ಷಕ್ಕೆ? ಯಾವತ್ತಾದರೂ ಪಕ್ಷವನ್ನು ಬಿಟ್ಕೊಟ್ಟಿದ್ರಾ? ಇಲ್ವಲ್ಲ. ಅಂಥ ವ್ಯಕ್ತಿನ ನೀವು ಬಿಟ್ಕೊಟ್ರಲ್ಲ. ಯಾಕೋ ನನಗೆ ಜೀರ್ಣನೇ ಆಗ್ತಾಯಿಲ್ಲ. ಅಜೀರ್ಣ ಆಗೋ ಥರ ಆಗ್ಬಿಟ್ಟಿದೆ ಈ ಜಮೀರ್ ಅಣ್ಣನ ಕೇಸಿಗೆ. ನನಗೆ ಇವತ್ತು ಪ್ರಿಯಾಂಕ ಖರ್ಗೆ ಅವರದ್ದು ಒಂದು ವಿಚಿತ್ರವಾದ ಗುಣ ಕಾಣ್ತು. ಎಷ್ಟು ದಿವಸ ಅವರು ಮಲಗೋಕ್ಕಿಂತ ಮುಂಚೆ, ಮಲಗಿದ ಮೇಲೆ, ಸ್ನಾನಕ್ಕಿಂತ ಮುಂಚೆ, ಸ್ನಾನ ಆದಮೇಲೆ, ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನೆನಪು ಮಾಡಿಕೊಳ್ಳದೆ ಇದ್ದ ದಿವಸ ಇತ್ತಾ? ಖಂಡಿತ ಇಲ್ಲ. ಆದರೆ ಇವತ್ತು ಪ್ರಮಾಣ ವಚನದಲ್ಲಿ RSS ಹೆಸರೇ ತಗೊಂಡಿಲ್ಲ. ಆಶ್ಚರ್ಯ ಹೋಯ್ತು ನನಗೆ. ಜೊತೆಗೆ ಯಾರೋ ಕನ್ನಡ ತುಂಬ ಚೆನ್ನಾಗಿ ಕನ್ನಡ ಬರೋವರಿಗೆ ನಿರೂಪಣೆ ಕೊಟ್ಬಿಟ್ಟಿದ್ದಾರೆ. ಆಫೀಷಿಯಲ್ಸ್ ಅಂತೆ, ಅವರು ಯಾವ್ಯಾವ ಶಬ್ದ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಕ್ಕೆ ನಾನು ChatGPT ಎಲ್ಲ ಹುಡ್ಕೋಬೇಕಾಯ್ತು. ಅಂದರೆ ಅವರು ಕನ್ನಡವನ್ನು ಕನ್ನಡದಲ್ಲಿ ಬಿಟ್ಟು ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅದ್ರ ಬಿಟ್ಟರೆ ನಮ್ಮ DK ಶಿವರ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದ. ಆದರೆ ಈಗ ಅಲ್ಲೊಂದು ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆನೇ ಕೊಡ್ಬೋದು. ಸಾರಿಗೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾರಿಗೆ ಮಂತ್ರಿಯಾದ ರಾಮಲಿಂಗಾರೆಡ್ಡಿ ಅವರು ಅಂತ ಇದನ್ನು ಕೇಳಿ ಮತ್ತೆ ಅವರ ಪುತ್ರಿ ನಗಂಗಿಲ್ಲ ಆಯ್ತಾ. ಅವ್ರು ನಕ್ಕಿದ್ರೆ ಒಂಥರ ಭಯ ಆಗುತ್ತೆ. ಹಂಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತೇನೋ ಹೋಮ್ ಮಿನಿಸ್ಟ್ರ್ ಕೊಡ್ತಾರಂತೆ ಅಂತ ಸುದ್ದಿ. ನನಗಂತೂ ಆಶ್ಚರ್ಯ ಆಗೋಯ್ತು. ಯಾಕೆಂದರೆ ನಾಳೆ ದಿವಸ ಈ ಥರ ವಿಡಿಯೋ ಮಾಡಿ ಹಾಕೋಕ್ಕೆ ಪರ್ಮಿಷನ್ ಇದೆಯಾ ಅಂತ ಕೇಳ್ಬೋದು. ಅರೆ, ನಿಮ್ಮದು ಯೂಟ್ಯೂಬ್ ಚಾನಲ್ ರಿಜಿಸ್ಟರ್ ಆಗಿದೆಯಾ ಅಂತಲೂ ಕೇಳ್ಬೋದು. ವಾರ್ತಾ ಇಲಾಖೆಯಿಂದ ನೀವೊಂದು ಏನಾದರೂ ಒಂದು ಪರ್ಮಿಷನ್ ಲೆಟ್ರ್ ತೊಗೊಂಬನ್ನಿ ಅಂತ ಹೇಳ್ಬೋದು. ಈ ಥರದ ಭಯ ಶುರುವಾಗಿದೆ. ಬಟ್ ಲ್ಯಾಟ್ರಿ ಅನಿಸಿದ್ದು G ಪರಮೇಶ್ವರ್ ಅವ್ರ ಬಗ್ಗೆ. ಪಾಪ DCM ಅಂತೆ.
ನಾಲ್ಕು ಜನ DCM ಅಂತ ಹೇಳ್ತಾ ಇದ್ರು. ಜಾರಕಿಹೊಳಿ ಸಾಹೇಬರು ಕೂಡ ರೇಸಲ್ಲಿದ್ದರು. ಬೆಳಗಾವಿ ಪಾಲಿಟಿಕ್ಸು ಬೇಗ ಅರ್ಥ ಆಗೋದಿಲ್ಲ. ಜೊತೆಯಲ್ಲಿ ಮ ಕುಕ್ಕರಕ್ಕನೊಬ್ಬನ್ನ ಯಾಕೆ ಬಿಟ್ಟರು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಮುಂದಿನ ದಿನಗಳಲ್ಲಿ ಸಂಪುಟ ಪುನರ್ರಚನೆ, ಸಂಪುಟ ವಿಸ್ತರಣೆ, ಈ ಥರದ್ದೇನೇನೋ ಒಂದಿಷ್ಟು ಪ್ರೊಸೆಸ್ಗಳಾಗ್ತಾವಲ್ಲ, ಆ ಟೈಮಲ್ಲಿ ಒಂದಿಷ್ಟು ಜನರಿಗೆ ಅವಕಾಶಗಳು ಸಿಗ್ಬೋದು. ಈಗ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂದ್ಕೊಂಡು DK ಅವರು ಮುಖ್ಯಮಂತ್ರಿ ಆಗವ್ರೆ. ನಾ ಭೂತೋ ನ ಭವಿಷ್ಯತಿ ಅನ್ನೋ ಥರ ಇದ್ದಾರೆ. ದೇವರಿಗೆ ಪ್ರಾರ್ಥನೆ ಮಾಡಿದ್ದು, ಟೆಂಪಲ್ ರನ್ ಮಾಡಿದ್ದು. ಬಟ್ ನನಗೆ ಇವತ್ತು ತುಂಬ ಖುಷಿಯಾಗಿದ್ದು ಏನಪ್ಪ ಅಂತ ಕೇಳಿದ್ರೆ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲಿ ಸಂಸ್ಕೃತವನ್ನು ಬರೆದಿದ್ರು. ಸಂಸ್ಕೃತ ಅಂದರೆ ಪರಿಶುದ್ಧವಾದ ಸಂಸ್ಕೃತವನ್ನೇ ಬಳಸಿದ್ರು. ಸೊ ಇಷ್ಟು ದಿವಸ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರು ಹಿಂದುತ್ವ ಅಂದರೆ ಆಗಲ್ಲ, ಕುಂಕುಮ ಕಂಡ್ರೆ ಆಗಲ್ಲ, ಬಟ್ ಈ ಮನುಷ್ಯ ಹಿಂದುತ್ವ ವಿಚಾರಕ್ಕೆ ಯಾವತ್ತೂ ಕೂಡ ನಾಲಿಗೆನ ಹರಿಬಿಟ್ಟಿಲ್ಲ ಅನ್ನೋದು ಇದೆ. ಅಲ್ಲ, ಲೂಟಿ ಅದೇನೋ ಕೇಸ್ ನಡೀತಾ ಇದೆಯಂತೆ, ಏನೋ ಒಂದಿಷ್ಟು ಲಫಡಗಳಾಗಿದ್ದಾವಂತೆ, ಜೈಲಿಗೆ ಹೋಗಿ ಬಂದ್ರಂತೆ. ಅದೆಲ್ಲವನ್ನು ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ಕಾನೂನೇ ನೋಡ್ಕೊಳ್ಳೋ ಹಾಗೆ ನೆನಪಿಸುವಂತೆ ಒಂದಿಷ್ಟು ಜನ ಇನ್ಮೇಲೆ ಕೆಲಸ ಮಾಡ್ಬೋದು. ಕೆಲವೊಂದು ಜನರಿಗೆ ಅಧಿಕಾರ ಇಲ್ಲದೇ ಇರೋ ಟೈಮ್ ಇದೆಯಲ್ಲ, ಅವ್ರು ತುಂಬ ಡೇಂಜರಸ್ಸು. ಯಾಕೆಂದರೆ ಇಲ್ಲೊಂದು ಪಕ್ಷ ಮೈತ್ರಿ ಮಾಡ್ಕೊಂಡಿತ್ತು. ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಅಮೇರಿಕಕ್ಕೆ ಹೋಗಿ ಬರೋದ್ರೊಳಗೆ ಸರ್ಕಾರನೇ ಇರಲಿಲ್ಲ. 16 ಜನ ಜೂಟಾಗ್ಬಿಟ್ಟಿದ್ರು ಅಂತ ಕಥೆಯನ್ನೆಲ್ಲ ಕೇಳಿ ಬಂದಿದ್ದೀವಲ್ಲ. ಹಾಗಾಗಿ ಅಧಿಕಾರ ಇಲ್ಲದೇ ಇರೋ ವ್ಯಕ್ತಿ ಹೇಗೆಲ್ಲ ಇರ್ತಾನೆ ಅನ್ನೋದಕ್ಕೆ ಕಂಡಿದ್ದೀವಿ, ನೋಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ತುಂಬ ಈ ಹೂವಿನ ಹಾದಿ ಏನಲ್ಲ, ಕಲ್ಲು ಮುಳ್ಳು ಇರ್ತಾವೇನೋ, ಅದನ್ನು ಹಿಂಗೆ ತುಳ್ಕೊಂಡು ಹೋಗ್ತಾರೆ, ಪುಡಿ ಮಾಡ್ಕೊಂಡು ಹೋಗ್ತಾರಾ ಅಥವಾ ಪುಡಿ ಆಗ್ತಾರ ಅನ್ನೋದಷ್ಟೇ ಮುಂದಿನ ಪ್ರಶ್ನೆ. ಅದಕ್ಕೆ ಮುಂದಿನ ಉತ್ತರಗಳು ಅವರೇ ಕೊಡಬೇಕು. ಆಲ್ ದಿ ಬೆಸ್ಟ್ DK ಶಿವಕುಮಾರ್ ಅವರೇ. ನಮ್ಮ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಹಾಗೂ ಹಿಂದೂಗಳ ಪರವಾಗಿ ಒಂದಿಷ್ಟು ಕೆಲಸ ಮಾಡಿ ತೀರಾ ಸಿದ್ದರಾಮಯ್ಯನವ್ರ ಥರ ಆಗಬೇಡಿ. ಇಷ್ಟು ಈ ರಾಜ್ಯದ ಪ್ರಜೆಯಾಗಿ ನನ್ನ ಮನವಿ. ಜೈ ಶ್ರೀರಾಮ್.